ಫಿಲ್ಮ್ ಅಪ್ಡೇಟ್ಸ್ಗಳಿಗಾಗಿ ಮತ್ತು ಫಿಲ್ಮ್ ರಿವ್ಯೂಸ್ಗಳಿಗಾಗಿ ಇರುವಂತಹ ಸಿನಿಮ್ಯಾಟಿಕ್ ಕನ್ನಡಿಗ ಯೂಟ್ಯೂಬ್ ಚಾನಲ್ಗೆ ಎಲ್ರಿಗೂ ಸ್ವಾಗತ. ಡೈರೆಕ್ಟರ್ ಉಪೇಂದ್ರರವರು ಅಂದ್ರೇ ಹಾಗೆ ಅವರ ಚಿತ್ರದಲ್ಲಿ ಎಂಟರ್ಟೈನ್ಮೆಂಟ್ ಕೂಡ ಇರುತ್ತೆ, ಹಾಗೆ ಸಮಾಜಕ್ಕೆ ಬೇಕಿರುವಂಥ ನೀತಿ ಪಾಠಗಳು ಕೂಡ ಇರುತ್ತೆ. ಅದೇ ರೀತಿಯ ಒಂದು ಚಿತ್ರದೊಂದಿಗೆ ಡಿಸೆಂಬರ್ 20ಕ್ಕೆ ಬರ್ತಾ ಇದ್ದಾರೆ. ಆ್ಯಂಡ್ ಆ ಚಿತ್ರದ ಹೆಸರೇ UI. ಇದೇನಾ ಟೈಟಲ್ ಅನ್ನೋದು ಕನ್ಫರ್ಮ್ ಇಲ್ಲ, ಬಟ್ ಪ್ರೀವಿಯಸ್ಲಿ ಬಿಟ್ಟಿರುವಂಥ ಎಲ್ಲ ಅಪ್ಡೇಟ್ಸ್ಗಳನ್ನು ನೋಡಿ UI ಅನ್ನೋದೇ ಇದರ ಟೈಟಲ್ ಅಂತ ನಾವು ಅಸ್ಯೂಮ್ ಮಾಡ್ಕೋಬೇಕು. UI ಚಿತ್ರತಂಡದಿಂದ ಪ್ರಮೋಷನಲ್ ಕಂಟೆಂಟ್ ಆಗಿ ಟೀಸರ್ನ ರೀತಿಯಲ್ಲಿ ಇರುವಂಥ 2 ನಿಮಿಷದ ವಾರ್ನರ್ ಅನ್ನುವಂಥ ಕಂಟೆಂಟನ್ನು ಬಿಟ್ಟಿದ್ದಾರೆ. ಆ್ಯಂಡ್ ಆ ಕಂಟೆಂಟ್ನ ರಿವ್ಯೂನೇ ಈ ವಿಡಿಯೋ. ಈ ಹಿಂದೆ 2010ರಲ್ಲಿ ಉಪೇಂದ್ರರವರ ಡೈರೆಕ್ಷನ್ನ ಸೂಪರ್ ಫಿಲ್ಮ್ ರಿಲೀಸ್ ಆಗಿತ್ತು. ಆ್ಯಂಡ್ ಆ ಚಿತ್ರದಲ್ಲಿ ದೇಶ ಅಭಿವೃದ್ಧಿ ಆದರೆ 2030ರಲ್ಲಿ ದೇಶ ಹೇಗಿರುತ್ತೆ ಅನ್ನೋದನ್ನು ಕಟ್ಕೊಟ್ಟಿದ್ರು. ಅದೇ ರೀತಿಯಲ್ಲಿ 2024ರಲ್ಲಿ ರಿಲೀಸ್ ಆಗ್ತಿರುವಂಥ UI ಚಿತ್ರದಲ್ಲಿ ದೇಶ ಇಳಿಮುಖವನ್ನು ಹೊಂದಿದಾಗ, ಹಾಗೆ ಇಲ್ಲಿರುವಂಥ ಯುವ ಜನತೆ ತಮ್ಮ ಗಮನವನ್ನು ಬೇರೆ ಕಡೆ ಹರಿಸಿದಾಗ ಇದರಿಂದ ಆಗುವಂಥ ದುಷ್ಪರಿಣಾಮಗಳು ಯಾವ್ಯಾವು ಅನ್ನೋದನ್ನು 2040ರಲ್ಲಿ ತೋರಿಸೋದಕ್ಕೆ ಹೊರಟಿದ್ದಾರೆ. ಸ್ಪೆಷಲಿ ಈ ಟೀಸರ್ 2 ವಿಷಯಗಳ ಬಗ್ಗೆ ಕಾನ್ಸಂಟ್ರೇಟನ್ನು ಮಾಡಿದೆ. ಮೊದಲನೆಯದು ಅಧಿಕಾರ ಹಾಗೂ ಎರಡನೆಯದು ನಿರ್ಲಕ್ಷ್ಯತೆ. ಮೊದಲಿಗೆ ಅಧಿಕಾರದ ವಿಷಯಕ್ಕೆ ಬರೋದಾದರೆ 2040ರಲ್ಲಿ ಜನರಿಗೆ ಹಾಕ್ಕೊಳ್ಳೋದಕ್ಕೆ ಸರಿಯಾಗಿ ಬಟ್ಟೆ ಇಲ್ಲ, ತಿನ್ನೋದಕ್ಕೆ ಊಟ ಕೂಡ ಇಲ್ಲ. ಜನರೆಲ್ಲ ಅಷ್ಟೊಂದು ಬಡತನದಲ್ಲಿ ಕೊರಗ್ತಾ ಇದ್ದಾರೆ. ಅವರಿಗೆ ಬೇಕಿರುವಂಥ ಊಟವನ್ನು ಕೂಡ ಸರ್ಕಾರವೇ ಪೂರೈಸ್ತಾ ಇದೆ. ಆ್ಯಂಡ್ ಅದರ ಜೊತೆಗೆ ಅಲ್ಲಿ ಜಾತಿ ಮತ್ತು ಮತಗಳ ಡಿಸ್ಕ್ರಿಮಿನೇಷನನ್ನು ಮಾಡ್ತಾ ಇದ್ದಾರೆ. ಈ ಜಾತಿಯವರಿಗೆ ಇಷ್ಟೊಂದು ಪ್ರಾಮುಖ್ಯತೆ ಹಾಗೂ ಈ ರಿಲಿಜಿಯನ್ ಅವರಿಗೆ ಇಷ್ಟೊಂದು ಇಂಪಾರ್ಟೆನ್ಸನ್ನು ಕೊಡಬೇಕು ಅನ್ನೋ ರೀತಿಯಲ್ಲಿ ಜನರ ಮಧ್ಯಾಹ್ನ ಒಂದು ಭೇದ ಭಾವವನ್ನು ತರುವಂಥ ಕೀಳು ಪ್ರಕ್ರಿಯೆಯನ್ನು ಮಾಡ್ತಾ ಇದ್ದಾರೆ. ಇದೆಲ್ಲದರಿಂದ ಬೇಸತ್ತಿರುವಂಥ ಜನರು ದಂಗೆ ಹೇಳ್ತಾರೆ, ಹೋರಾಟಗಳನ್ನು ಮಾಡ್ತಾರೆ ಹಾಗೂ ಉಪೇಂದ್ರರವರ ವಿರುದ್ಧ ಧಿಕ್ಕಾರಗಳನ್ನು ಕೂಗ್ತಾರೆ. ಇದೆಲ್ಲದನ್ನು ನೋಡಿದ ಉಪೇಂದ್ರರವರು ಲಕ್ಸುರಿಯಸ್ ಕಾರ್ನಲ್ಲಿ ಅವರಿದ್ದ ಸ್ಥಳಕ್ಕೆ ಬಂದು ನಿಮ್ಮ ಧಿಕ್ಕಾರಕ್ಕಿಂತ ನನ್ನ ಅಧಿಕಾರಕ್ಕೆ ಇರುವಂಥ ಬಲವೇ ಜಾಸ್ತಿ ಅಂತ ಹೇಳ್ತಾರೆ. ಆ್ಯಂಡ್ 2024ರಲ್ಲೂ ಕೂಡ ನಡೀತಾ ಇರುವಂಥ ವಿಚಾರಗಳೇ ಅವು. ಜಾತಿ ಮತ್ತು ರಿಲಿಜಿಯನ್ಗಳ ನಡುವೆ ಇರುವಂಥ ಡಿಸ್ಕ್ರಿಮಿನೇಷನನ್ನು ಮಾಡ್ತಾ ಇರೋದೇ ಸರ್ಕಾರದವರು. ಅದೆಲ್ಲದಕ್ಕೆ ಇರುವಂಥ ಕಂಟ್ರೋಲ್ ಕೂಡ ಸರ್ಕಾರಕ್ಕೇನೇ ಇದೆ. ಆದರೆ ಸರ್ಕಾರ ಅದನ್ನು ಎಷ್ಟರ ಮಟ್ಟಿಗೆ ಕಂಟ್ರೋಲ್ ಮಾಡ್ತಾ ಇದೆ ಅನ್ನೋದು ಅದು ನಮ್ಮೆಲ್ರಿಗೂ ಗೊತ್ತಿರುವಂಥ ಸತ್ಯ. ಆ್ಯಂಡ್ ಇದರಲ್ಲಿ ಬರುವಂಥ ಸೆಕೆಂಡ್ ಪಾಯಿಂಟ್ ನಿರ್ಲಕ್ಷ್ಯತೆ. ನಿರ್ಲಕ್ಷ್ಯತೆಯನ್ನು ತೋರಿಸ್ತಾ ಇರೋದು ಯಾರು? ಸಮಾಜ, ಅಂದರೆ ಜನಗಳು. 2040ರಲ್ಲೂ ಕೂಡ ಜನರಿಗೆ ಬೇಸಿಕ್ಸ್ ನೀಡ್ಸ್ ರೀತಿಯಲ್ಲಿ ಊಟದ ಜೊತೆಗೆ ಮೊಬೈಲ್ ಫೋನ್ಸ್ಗಳನ್ನು ಕೊಡ್ತಾ ಇದ್ದಾರೆ. ಎಷ್ಟು ತಮಾಷೆಯಾಗಿದೆ ಅಲ್ಲ. ಆ್ಯಂಡ್ 2024ರಲ್ಲಿ ನಡೀತಾ ಇರೋದು ಕೂಡ ಅದೇನೆ. ತುಂಬ ಜನರು ರೀಲ್ಸ್ನಲ್ಲಿ ಹಾಗೆ ಕೆಲಸಕ್ಕೆ ಬಾರದಂಥ ವೆಬ್ಸೈಟ್ಸ್ಗಳಲ್ಲಿ ಕಾಲ ಕಳೀತಾ ಕೂತಿದ್ದಾರೆ. ಆ್ಯಂಡ್ ಅದರಲ್ಲಿ ನೋಡೋವಂಥ ವಿಚಾರಗಳು ಯಾವ್ಯಾವು? ತಮ್ಮ ಜೀವನದಲ್ಲಿ ಏನೇ ಆದರೂ ಅದಕ್ಕೆ ಅವರು ಕೇರ್ ಮಾಡೋದಿಲ್ಲ. ಆದರೆ ಬೇರೆಯವರು ಯಾರೋ ತುಂಬ ಚೆನ್ನಾಗಿ ಬದುಕ್ತಾ ಇದ್ದಾರೆ, ಅವ್ರು ಬೇರೆಯವರ ಜೀವನವನ್ನು ನೋಡ್ಕೊಳ್ತಾ ಕೊರಗೋದೂ ಇಲ್ಲ, ಸೊರಗೋದೂ ಇಲ್ಲ, ಖುಷಿಯನ್ನು ಕೂಡ ಪಡೆದೆ ಒಂದು ನ್ಯೂಟ್ರಲ್ ಜೀವನವನ್ನು ಮಾಡ್ತಾ ಇದ್ದಾರೆ. ಆ್ಯಂಡ್ ಈ ನ್ಯೂಟ್ರಲ್ ಜೀವನದ ಪ್ರಭಾವದಿಂದ 2040ರಲ್ಲಿ ಯಾವ್ಯಾವ ಪರಿಣಾಮಗಳನ್ನು ನಾವು ಅನುಭವಿಸ್ಬೇಕು, ಯಾವ್ಯಾವ ಸಿಚುವೇಶನ್ಸ್ನ ಫೇಸ್ ಮಾಡಬೇಕು ಅನ್ನೋದನ್ನು ಉಪೇಂದ್ರರವರು ಅಭಿವ್ಯಕ್ತವಾಗಿ ವ್ಯಕ್ತಪಡಿಸಿದ್ದಾರೆ ಅಂತಲೇ ಹೇಳ್ತೀನಿ. ಸೊ ಉಪೇಂದ್ರರವರು ಮತ್ತೆ ಸಮಾಜಕ್ಕೆ ಒಂದು ಒಳ್ಳೆಯ ಮೆಸೇಜನ್ನು ಕೊಡೋದಕ್ಕೆ ಹೊರಟಿದ್ದಾರೆ. ಆ್ಯಂಡ್ ಈ ಮೆಸೇಜ್ ಸ್ಪೆಷಲಿ ಯೂತ್ಸ್ಗೋಸ್ಕರ. ಎಲ್ಲ ಯುವಕರು ಈ ಚಿತ್ರವನ್ನು ಥಿಯೇಟರ್ಸ್ನಲ್ಲೇ ನೋಡಬೇಕು. ಆ್ಯಂಡ್ ಈ ಚಿತ್ರವನ್ನು ನೋಡಿ ನಾವು ಯಾವ ಒಂದು ಮೆಸೇಜ್ನೊಂದಿಗೆ ಥಿಯೇಟರ್ಸ್ನಿಂದ ಆಚೆ ಬರ್ತೀವಿ ಅನ್ನೋದು ಡಿಸೆಂಬರ್ 20ಕ್ಕೆ ಗೊತ್ತಾಗತ್ತೆ. ಕೊನೆಯಲ್ಲಿ ಡೈರೆಕ್ಟರ್ ಉಪೇಂದ್ರ ಸರ್ ಅವರು ಈ ರೀತಿಯ ಎಫರ್ಟ್ಸ್ನಿಂದ ಸಮಾಜದಲ್ಲಿ ಯಾವುದೋ ಒಂದು ಬದಲಾವಣೆಯನ್ನು ತರೋದಕ್ಕೆ ಪ್ರಯತ್ನ ಪಡ್ತಾ ಇದ್ದಾರೆ. ಆ ಪ್ರಯತ್ನಕ್ಕೆ ಖುದೂಸ್ ಅಂತ ಹೇಳ್ತಾ ಇವರ ಚಿತ್ರದಿಂದ ಸಮಾಜಕ್ಕೆ ಮತ್ತು ಒಂದು ಒಳ್ಳೆಯ ಮೆಸೇಜ್ ಬರಲಿ ಅಂತ ಹೇಳ್ತಾ, ಅದೇ ರೀತಿಯಲ್ಲಿ ಇವರ ಫಿಲ್ಮ್ ಬ್ಲಾಕ್ ಬಸ್ಟರ್ ಆಗಲಿ ಅಂತ ವಿಶಸ್ ಹೇಳ್ತಾ ನಾನು ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಹಾಗೆ ಒಂದು ಮಾತು, ಜೀವನದಲ್ಲಿ ಯಾರು ಮತ್ತು ಯಾವುದೂ ಶಾಶ್ವತ ಅಲ್ಲ. ಈ ಸತ್ಯನ ಅರ್ಥ ಮಾಡಿಕೊಂಡು ಖುಷಿಯಾಗಿರಿ. ಮತ್ತು ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿಯವರೆಗೂ ನಮಸ್ಕಾರ.